ಹಾಯ್, ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಆರ್ಯ. ನಾವಿವತ್ತು ಇದ್ದೀವಿ ನಾಮದ ಚಿಲುಮೆ. ಶ್ರೀರಾಮಚಂದ್ರ ಪ್ರಭು ಬಾಣ ಬಿಟ್ಟು ಬೆಟ್ಟದ ಮೇಲೆ ನೀರು ಹರಿಸಿ ನಾಮ ತಿಲಕ ಇಟ್ಟಂತಹ ಜಾಗ ಇದು. ಬಂಧುಗಳೇ, ಇದು ನಾಮದ ಚಿಲುಮೆ ಎಂಟ್ರೆನ್ಸ್ ಮುಖ್ಯ ದ್ವಾರ. ನೀವು ಹಾಗೆ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ನಿಮಗೆ ನಾಮಫಲಕ ಇದೆ ಮತ್ತು ಟೂರಿಸಮಿಂದ ಬೋರ್ಡ್ ಇದೆ, ಮ್ಯಾಪ್ ಇದೆ, ಕಂಪ್ಲೀಟ್ ಮ್ಯಾಪ್ ನೋಡ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹುಲಿ, ಸಿಂಹ, ಚಿರತೆ ಎಲ್ಲದು ಒಂದು ಬ್ಯೂಟಿಫುಲ್ ಪಿಕ್ಚರ್ಸ್ನ ಪೇಂಟ್ ಮಾಡಿದ್ದಾರೆ. ಮುಖ್ಯ ದ್ವಾರದ ಕಾಂಪೌಂಡ್ ಮೇಲೆ ಆರ್ಟಿಸ್ಟು ಎಷ್ಟು ಚೆನ್ನಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ನೋಡಿ. ಜಿಂಕೆ ಆಗಲಿ, ಸಿಂಹ ಆಗಲಿ, ಚಿರತೆ, ಹೀಗೆ ಅನೇಕ ಚಿತ್ರಗಳನ್ನ ಬಿಡಿಸಿದ್ದಾರೆ. ಮಕ್ಕಳಿಗೆ ಒನ್ ಡೇ ಟ್ರಿಪ್ಪಲ್ಲಿ ನೀವು ಇದನ್ನೆಲ್ಲ ತೋರಿಸಿದ್ರೆ ಈ ಚಿತ್ರಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಗೊತ್ತಾ. ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟ. ನಿಮ್ಮ ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾರೆ. ಪ್ರತಿಯೊಂದು ಚಿತ್ರನ ಅದ್ಭುತವಾಗಿ ಚಿತ್ರೀಕರಣ ಆಗಿದೆ. ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿಂದ ಎಂಟ್ರೆನ್ಸ್ ಇದೆ. ನಾಮದ ಚಿಲುಮೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಸೋಮವಾರ ರಜಾ ದಿನ ಆಗಿರುತ್ತೆ. ಮಕ್ಕಳಿಗೆ ಇಲ್ಲಿ ಟಿಕೆಟ್ ತೊಗೊಬೇಕು, ₹5. ದೊಡ್ಡವರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ₹10 ಟಿಕೆಟ್ ಇರುತ್ತೆ. ಎಂಟ್ರೆನ್ಸಲ್ಲಿ ನಾವು ಟಿಕೆಟ್ ಇವಾಗ ನಾವು ಬಂದಿರೋದು ರಾಮದ ಚಿಲುಮೆ. ಸೊ ಇವಾಗ ತೋರಿಸ್ತೀನಿ ಎಲ್ಲಿ ಶ್ರೀರಾಮ ಬಾಣ ಬಿಟ್ಟು ನೀರು ತರಿಸಿದ್ದು ಸೀತಾಮಾತೆಗೆ ಅಂತ. ನೋಡಿ, ಇದೇ ಜಾಗ. ಹಂಗೆ ತಿರುಗಿ ನೋಡಿ. ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡು ಮೊದಲಿಗೆ ನಮ್ಗೆ ಕಾಣಿಸೋದೆ ಜಿಂಕೆಗಳು. ಜಿಂಕೆ ವನ ಇದು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಜಿಂಕೆಗಳು, ಎಷ್ಟೊಂದು ಜಿಂಕೆಗಳು ಇದೆ. ಇಲ್ಲಿ ನೋಡಿ, ಚೆನ್ನಾಗಿ ಬರ್ತದೆ. ಅಪ್ಪು ಅಪ್ಪು ಎಲ್ಲಿ? ನಾನು ಅವನ ಹತ್ರ ಇರಬೇಕು. ಸಾಕು. ಹೇ ಫ್ಯಾಮ್, ನಾನಿವಾಗ ರೀಚ್ ಆಗಿದ್ದೀನಿ ವ್ಯೂ ಪಾಯಿಂಟ್ ನಾಮದ ಚಿಲುಮೆ. ಈ ವ್ಯೂ ಪಾಯಿಂಟ್ಗೆ ಒಂದು ಇತಿಹಾಸನೇ ಇದೆ, ಬನ್ನಿ ತಿಳಿಯೋಣ. ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ ಹಾಗೂ ಸೀತಾಮಾತೆ ಬಂದು ಕೆಲ ಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದಾಗ ಹಣೆಗೆ ತಿಲಕವಿಡುವ ಸಂದರ್ಭ ಬರ್ತದೆ. ನೀರಿಗಾಗಿ ಸುತ್ತಲೂ ನೋಡಿದ ಶ್ರೀರಾಮ ಪ್ರಭು ನೀರು ಸಿಗಲೇ ಇಲ್ಲ. ಆಗ ಸ್ಥಳದಲ್ಲೇ ಬಾಣ ಹೊಡೆದು ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಹೊಕ್ಕು ರಂಧ್ರವಾಗಿ ನೀರು ಚಿಮ್ಮುತ್ತದೆ. ಆ ನೀರಿನ ಸಹಾಯದಿಂದ ಶ್ರೀರಾಮಚಂದ್ರ ಪ್ರಭು ಹಣೆಗೆ ನಾಮವನ್ನಿಟ್ಟುಕೊಳ್ಳುತ್ತಾರೆ. ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಪ್ರಖ್ಯಾತವಾಯಿತು ಎಂದು ಇತಿಹಾಸ ಇದೆ. ನೀವಿವಾಗ ನೋಡ್ತಾ ಇರೋದು ಇದೇ ಬೆಟ್ಟದ ಮೇಲೆ ನೀವು ನೋಡ್ತಿದ್ದೀರ ವ್ಯೂ ಪಾಯಿಂಟು. ಶ್ರೀರಾಮಚಂದ್ರ ಪ್ರಭು ಬಾಣ ಬಿಟ್ಟು ನೀರು ಹರಿಸಿರುವಂತಹ ಜಾಗ. ನೀವು ಇತಿಹಾಸ ಉಲ್ಲೇಖವಾಗಿರುವಂತಹ ನಾಮಫಲಕವನ್ನು ನೋಡ್ತಿದ್ದೀರಾ. ಅಪ್ಪು ಇಲ್ಲಿ ಪಪ್ಪ. ಏ ಬಂಗಾರಿ,
ಅಲ್ಲಿ ಇಳ್ಸೋಣ. ಹಾಂ ಅಪ್ಪುಗೆ ಕಾಲು ಇದು ಮಾಡಿ. ಬಲ್ಲಿ ಚೆ. ಅಪ್ಪು ಅಲ್ಲಿ ಪಪ್ಪ ಸಾಕಿತ್ತು ಬೇರೆಯವ್ರ ಪಾಪ ಅದು ಮಗು ಏನಾಗಲ್ಲ. ಅಂತ ನೋಡಿ. ಅಣ್ಣ ಹಾಗೆ ಹಾಕ್ಬಿಡಿ. ಥ್ಯಾಂಕ್ ಯು. ಇಳಿವಲ್ಲ ನೀನು ಇಳಿಬೋದಲ್ಲ, ನೀನು ಇಳಿ. ಆಚೆ ಸ್ಟೆಪ್ಸ್ ಉಂಟಲ್ಲ. ಚೆನ್ನಾಗಿ ಬರ್ತಾ ಇದೆ. ಇವತ್ತು ನಾವು ಬಂದಿರೋದು ರಾಮದ ಚಿಲುಮೆ. ನಾವಿರೋದು ಇಲ್ಲಿಂದ ಓಡ್ತಾ ಇದ್ದೀನಿ ರಾಮದ ಚಿಲುಮೆಯಿಂದ. ಸೂಪರ್ ಒನ್ ಡೇ ಪ್ರವಾಸಗೆ ಒಂದು ಮಾಡಿಸಿದ ಜಾಗ. ಚೆನ್ನಾಗಿತ್ತು, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಫೈನಲಿ ಇಲ್ಲಿಂದ ಓಡ್ತಾ ಇದ್ದೀವಿ. ಅಪ್ಪು ಸೊ ಫೈನಲಿ ಇಲ್ಲಿ ಬರ್ತಾ ಇದ್ದೀವಿ ಕಾರ್ ಹತ್ರ. ಏನು ಹೇಳಕ್ಕ? ಸಬ್ಸ್ಕ್ರೈಬ್ ಟು ಇರು ನಾನು ಹೇಳ್ತೀನಿ. ಎಲ್ಲರೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಇಲ್ಲಿಂದ ಓಡ್ತಾ ಇದ್ದೀವಿ. ಬಾಯ್. ನಾಮದ ಚಿಲುಮೆ ವಿಡಿಯೋ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.